ಭಾರತದಲ್ಲಿ SUV ಅಂದ್ರೆ ಏನು ಅನ್ನೋದನ್ನ ತೋರಿಸಿ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಒಂದು ಕಾಲದಲ್ಲಿ ಧೂಳೆಬ್ಬಿಸಿದ್ದು ಇದೇ ಕಾಲ. ಈಗ ಮತ್ತೆ ಹೊಸ ಅವತಾರದಲ್ಲಿ ಭಾರತದ ರಸ್ತೆಗಳನ್ನ ಆಳೋದಕ್ಕೆ ಬರ್ತಾ ಇದೆ. ನೀವೇನಾದ್ರೂ ಹೊಸ ಕಾರ್ ತಗೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಜನವರಿ 26ರವರೆಗೆ ಕಾಯಿರಿ. ಅದ್ಭುತ ಲುಕ್ಸ್ ಮತ್ತು ಲೇಟೆಸ್ಟ್ ಫೀಚರ್ಸ್ ಜೊತೆಗೆ ಲಾಂಚ್ ಆಗೋದಕ್ಕೆ ರೆಡಿ ಆಗಿದೆ ಈ ಕಿಂಗ್. ಎಸ್, ಅದೇನೆ ಕಾರ್ ಪ್ರಿಯರ ನೆಚ್ಚಿನ ಕಾರು ರೆನಾಲ್ಟ್ ಡಸ್ಟರ್. ಹೌದು, ಡಸ್ಟರ್ ಮತ್ತೆ ಲಾಂಚ್ ಆಗ್ತಾ ಇದೆ ಹೊಸ ರೂಪದಲ್ಲಿ. ಹಾಗಿದ್ರೆ ಹೊಸ ಡಸ್ಟರ್ ಹೇಗಿರುತ್ತೆ, ಬೆಲೆ ಎಷ್ಟರಿಂದ ಆರಂಭ ಆಗುತ್ತೆ, ಏನೇನು ಹೊಸ ಫೀಚರ್ಸ್ ಇರಲಿದೆ, ಹೊಸ ಡಸ್ಟರ್ಗೂ ಹಳೆ ಡಸ್ಟರ್ಗೂ ಇರುವಂತ ವ್ಯತ್ಯಾಸ ಏನು, ಮೈಲೇಜ್ ಎಷ್ಟು ಕೊಡುತ್ತೆ, ಎಲ್ಲವನ್ನ ಡೀಟೇಲ್ ಆಗಿ ಹೇಳ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಡೈಲಿ. ನಾನು ಶೇಷಕೃಷ್ಣ ಭಟ್. ಹೌದು, ಕೆಲ ವರ್ಷದ ಹಿಂದೆ ರಸ್ತೆಯಲ್ಲಿ ಡಸ್ಟರ್ ಬರ್ತಾ ಇದ್ರೆ ಎಲ್ಲರೂ ತಿರುಗಿ ನೋಡ್ತಾ ಇದ್ರು. ಅದೊಂಥರ ರಗಡ್ ಲುಕ್. ಆದ್ರೆ ಕಾಲಕ್ರಮೇಣ ಕಾಂಪಿಟೇಷನ್ ಹೆಚ್ಚಾಯ್ತು, ಅಪ್ಡೇಟ್ಸ್ ನಿಂತೋಯ್ತು, ಡಸ್ಟರ್ ಮೆಲ್ಲಗೆ ಮಾರ್ಕೆಟ್ನಿಂದ ಮಾಯವಾಯಿತು. ಆದ್ರೆ ನಿಮಗೆ ಈ ಸಿನಿಮಾ ಡಯಲಾಗ್ ಗೊತ್ತಿರಬಹುದು, ಸಿಂಹ 2 ಹೆಜ್ಜೆ ಹಿಂದೆ ಇಟ್ಟಿದೆ ಅಂತ ಹೇಳಿದ್ರೆ ಅದು ದೊಡ್ಡ ಬೇಟೆ ಆಡೋದಕ್ಕೆ ಅಂತಾನೆ ಅರ್ಥ. ಹೌದು, ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ ರೆನಾಲ್ಟ್ ಡಸ್ಟರ್ ಇದೇ ಜನವರಿ 26ರಿಂದ ಭರ್ಜರಿಯಾಗಿ ಭಾರತದಲ್ಲಿ ರೀ ಎಂಟ್ರಿ ಕೊಡ್ತಾ ಇದೆ. ಈ ಸಲ ಅದು ಬರ್ತಾ ಇರೋದು ಬರೀ ಆಟ ಆಡೋದಕ್ಕಷ್ಟೇ ಅಲ್ಲ, ತನ್ನ ಕಾಂಪಿಟೇಟರ್ಸ್ಗಳ ನಿದ್ದೆಗೆಡಿಸೋದಕ್ಕೆ. ಕೆಲ ವರ್ಷಗಳ ಹಿಂದೆ ಭಾರತದ ರಸ್ತೆಗಳನ್ನ ಆಳಿದ ಈ ರೋಡ್ ಕಿಂಗ್ ಅಡ್ವೆಂಚರ್ ಆಫ್ ರೋಡ್ ಟ್ರಾವೆಲ್ ಮಾಡೋರ ನೆಚ್ಚಿನ ಕಾರ್ ಆಗಿತ್ತು. ಈಗ ಮತ್ತೆ ಕಾರು ಪ್ರಿಯರ ಮನಗೆಲ್ಲೋದಕ್ಕೆ ಹೊಸ ರೂಪದಲ್ಲಿ ಬರ್ತಾ ಇದೆ ಡಸ್ಟರ್. ಹಾಗಿದ್ರೆ ಈಗ ಹೊಸ ಡಸ್ಟರ್ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಡಿಸೈನ್ ಮತ್ತೆ ಲುಕ್ಸ್ ನೋಡಿ. ಮೊದಲಿಗೆ ಈ ಗಾಡಿಯ ಲುಕ್ ಬಗ್ಗೆ ನೋಡೋದಿದ್ರೆ ಈ ಬಾರಿ ಡಸ್ಟರ್ ನೋಡೋದಿಕ್ಕೆ ತುಂಬಾ ಮಸ್ಕ್ಯುಲರ್ ಆಗಿದೆ. ಹಳೆ ಡಸ್ಟರ್ ಅನ್ನ ಇಷ್ಟಪಡೋದಕ್ಕೆ ಮುಖ್ಯ ಕಾರಣ ಏನಿತ್ತು ಹೇಳಿ? ಅದರ ರಗಡ್ ಲುಕ್. ಈಗ ಹೊಸ ರೂಪದಲ್ಲಿ ಬರ್ತಾ ಇರೋ ಡಸ್ಟರ್ ಕೂಡ ಈ ಹಳೆಯ ರಗಡ್ ಲುಕ್ ಅನ್ನ ಹಾಗೆ ಉಳಿಸ್ಕೊಂಡಿದೆ, ಆದ್ರೆ ಅದಕ್ಕೊಂದು ಮಾಡರ್ನ್ ಟಚ್ ಕೊಟ್ಟಿದ್ದಾರೆ. ಇನ್ನು ಹಳೆ ಡಸ್ಟರ್ ಸ್ವಲ್ಪ ರೌಂಡ್ ಮತ್ತು ಬಲ್ಕಿ ಆಗಿ ಕಾಣಿಸ್ತಾ ಇತ್ತು, ಆದ್ರೆ ಈ ಹೊಸ ಡಸ್ಟರ್ ಡಿಸೈನ್ ರೊಮೇನಿಯನ್ ಮ್ಯಾನುಫ್ಯಾಕ್ಚರರ್ ಡೇಸಿಯಾ ಬಿಗ್ ಸ್ಟಾರ್ ಅಂತ ಇದೆಯಲ್ಲ, ಸೊ ಆ ಕಾನ್ಸೆಪ್ಟ್ ನಿಂದ ಸ್ಫೂರ್ತಿ ಪಡೆದಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಇನ್ನು ಇದನ್ನ ಒಂದೇ ಪದದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಶಾರ್ಪ್ ಮತ್ತೆ ಫ್ಯೂಚರಿಸ್ಟಿಕ್ ಅಂತ ಹೇಳ್ಬೋದು. ಇನ್ನು ಫ್ರಂಟ್ ಪ್ರೊಫೈಲ್ ನೋಡೋದಿದ್ರೆ ಬಾನೆಟ್ ಫ್ಲಾಟ್ ಆಗಿದೆ ಮತ್ತು ಮಸಲ್ಸ್ ಚೆನ್ನಾಗಿ ಕಾಣಿಸುತ್ತೆ. ಹೆಡ್ಲೈಟ್ಸ್ ನೋಡಿ, ಇದರಲ್ಲಿ ವೈ ಶೇಪ್ ನ LED DRLs ಗಳನ್ನ ಕೊಟ್ಟಿದ್ದಾರೆ. ಸೊ ರಾತ್ರಿ ವೇಳೆ ಈ ಗಾಡಿ ರಸ್ತೆಗೆ ಇಳಿದ್ರೆ ಇದರ ಪ್ರೆಸೆನ್ಸ್ ರೇಂಜ್ ಇದೆಯಲ್ಲ ಅದು ಬೇರೆನೇ ತರ ಇರುತ್ತೆ. ಹಾಗೇನೆ ಕಾರಿಗೆ ಇದು ಒಂಥರ ಪ್ರೀಮಿಯಂ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಇನ್ನು ಸೈಡ್ ಪ್ರೊಫೈಲ್ ನೋಡೋದಿದ್ರೆ ಡಸ್ಟರ್ ಅಂತ ಹೇಳಿದ್ರೆ ನಮಗೆ ನೆನಪಾಗೋದೆ ಅದರ ಬಲಿಷ್ಠ ವೀಲ್ ಆರ್ಚ್ಗಳು. ಸೊ ಹೊಸ ಮಾಡೆಲ್ ನಲ್ಲಿ ಇದು ಇನ್ನೂ ಕೂಡ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಸ್ವಿಫ್ಟ್ ಅಥವಾ ಆಲ್ಟ್ರೋಸ್ ತರಹ ಡೋರ್ ಹ್ಯಾಂಡಲ್ ಗಳನ್ನ ಸಿ ಪಿಲ್ಲರ್ ನಲ್ಲಿ ಕೊಟ್ಟಿದ್ದಾರೆ. ಹಾಗೇನೆ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಮಾತನಾಡೋದಿದ್ರೆ 209 mm ಇರಲಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲಿ ಬೇಕಾದ್ರೂ ಈ ಗಾಡಿಯನ್ನು ತಗೊಂಡು ಹೋಗ್ಬೋದು. ಇನ್ನು ಬಾಡಿ ಬಗ್ಗೆ ಮಾತನಾಡೋದಿದ್ರೆ ಬಾಡಿ ಸುತ್ತಲೂ ಸ್ಟಾರ್ಕಲ್ ಅಂತ ಹೇಳುವಂತ ಹೊಸ ಮೆಟೀರಿಯಲ್ಸ್ ಅನ್ನ ಬಳಸಿದ್ದಾರೆ ಅಂತ ಹೇಳಲಾಗ್ತಾರೆ. ಇದು ಸ್ಕ್ರಾಚ್ ಆಗೋದನ್ನ ತಡೆಯುತ್ತೆ ಮತ್ತು ಪರಿಸರಕ್ಕೂ ಕೂಡ ಪೂರಕವಾಗಿದೆ. ಎಂತಹದೇ ಹಳ್ಳ ದಿಣ್ಣೆ ಇರುವಂತ ರೋಡ್ ಇದ್ರೂ ಕೂಡ ಈ ಗಾಡಿ ಆರಾಮಾಗಿ ನುಗ್ಗಿ ಹೋಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಇಂಟೀರಿಯರ್ಸ್ ಮತ್ತೆ ಫೀಚರ್ಸ್ ಬಗ್ಗೆ ನೋಡೋದಿದ್ರೆ ಈ ಹೊಸ ಡಸ್ಟರ್ ನ ಒಳಗಡೆ ಬರೋಣ. ಸೊ ಒಂದು ಕಾಲದಲ್ಲಿ ಡಸ್ಟರ್ ನ ಅತಿ ದೊಡ್ಡ ಮೈನಸ್ ಪಾಯಿಂಟ್ ಅಂತ ಹೇಳಿದ್ರೆ ಅದರ ಇಂಟೀರಿಯರ್ಸ್ ತುಂಬಾ ಹಳೆಯ ಕಾಲದ ತರಹ ಇರ್ತಾ ಇತ್ತು ಅಂತ ಹೇಳ್ತಾ ಇದ್ರು. ಆದ್ರೆ 2026ರ ಈ ಹೊಸ ಡಸ್ಟರ್ ನಲ್ಲಿ ರೆನಾಲ್ಟ್ ಆ ತಪ್ಪನ್ನ ಮಾಡಿಲ್ಲ. ಇಂಟೀರಿಯರ್ಸ್ ಕೂಡ ಫುಲ್ ಚೇಂಜ್ ಆಗಿದೆ. ಸೊ ಇಂಟೀರಿಯರ್ಸ್ ಅಂತ ಹೇಳಿದಾಗ ಡ್ಯಾಶ್ ಬೋರ್ಡ್ ಬಗ್ಗೆ ನಾವು ಮಾತನಾಡಬೇಕು. ಇಲ್ಲಿ ನಿಮಗೆ 10.1 ಇಂಚಿನ ದೊಡ್ಡ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ. ಇದು ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಮತ್ತು ಆಪಲ್ ಕಾರ್ ಪ್ಲೇಸ್ಗೆ ಸಪೋರ್ಟ್ ಮಾಡುತ್ತೆ. ಹಾಗೇನೆ ಡ್ರೈವರ್ಗೆ 7 ಇಂಚಿನ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು, ವೈರ್ಲೆಸ್ ಚಾರ್ಜಿಂಗು, ವೆಂಟಿಲೇಟೆಡ್ ಸೀಟ್ಸು ಮತ್ತು ಸನ್ ರೂಫ್ ಕೂಡ ಇದರಲ್ಲಿ ಇರಲಿದೆ. ಹಾಗೆಯೇ ಸ್ಪೇಸ್ ಬಗ್ಗೆ ಮಾತನಾಡೋದಿದ್ರೆ ಕಾರ್ನ ಒಳಗಡೆ 5 ಜನ ಆರಾಮಾಗಿ ಕೂತ್ಕೊಂಡು ಲಾಂಗ್ ಡ್ರೈವ್ ಹೋಗೋದಕ್ಕೆ ಇದು ಬೆಸ್ಟ್ ಅಂತ ಹೇಳಲಾಗ್ತಾ ಇದೆ. ಹಾಗೆಯೇ ಸೀಟ್ಗಳು ಕೂಡ ತುಂಬಾ ಕಂಫರ್ಟೇಬಲ್ ಆಗಿದೆ ಅಂತ ಹೇಳಲಾಗ್ತಿದೆ. ಸೊ ಇಷ್ಟೆಲ್ಲ ಗೊತ್ತಾದ್ಮೇಲೆ ಎಂಜಿನ್ ಮತ್ತೆ ಅದರ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ನೋಡ್ಲೇಬೇಕು, ಅದು ತುಂಬಾ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಡಸ್ಟರ್ ಫ್ಯಾನ್ಸ್ಗೆ ಒಂದು ಬೇಸರದ ಸುದ್ದಿ ಇದೆ. ಅದೇನು ಅಂತ ಹೇಳಿದ್ರೆ ಹಳೆಯ ಡಸ್ಟರ್ ನಲ್ಲಿದ್ದಂತ ಆ ಲೆಜೆಂಡರಿ 1.5 ಲೀಟರ್ ಡೀಸೆಲ್ ಎಂಜಿನ್
ಈ ಸಲ ಇರೋದಿಲ್ಲ. ಹೌದು, ಡೀಸೆಲ್ ಬರೋದಿಲ್ಲ. ಆದ್ರೆ ರೆನಾಲ್ಟ್ ಹತ್ತಿರ ಬೇರೆನೇ ಪ್ಲಾನ್ ಇದೆ. ಸೊ ಹಾಗಿದ್ರೆ ಏನೇನಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ 1 ಲೀಟರ್ ಟರ್ಬೋ ಪೆಟ್ರೋಲ್. ಇದು ಬೇಸ್ ಮಾಡೆಲ್ಗಳಿಗೆ ಅಂದ್ರೆ ಸಾಧಾರಣ ಪವರ್ ಇರುತ್ತೆ ಮತ್ತು ಇದು ಸಿಟಿ ಡ್ರೈವಿಂಗ್ಗೆ ಬೆಸ್ಟ್ ಅಂತ ಹೇಳ್ಬೋದು. ಇನ್ನು ಎರಡನೇದು 1.2 ಲೀಟರ್ ಮೈಲ್ಡ್ ಹೈಬ್ರಿಡ್. ಇದೇ ನೋಡಿ ಗೇಮ್ ಚೇಂಜರ್. ಇದು 20 ರಿಂದ 25 ಕಿಲೋಮೀಟರ್ ವರೆಗೆ ಮೈಲೇಜ್ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಇದು ಪವರ್ ಮತ್ತು ಮೈಲೇಜ್ ಎರಡನ್ನ ಕೂಡ ಬ್ಯಾಲೆನ್ಸ್ ಮಾಡಬಹುದು ಅಂತ ಕೂಡ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇನ್ನು ಮೂರನೇದು 1.6 ಲೀಟರ್ ಸ್ಟ್ರಾಂಗ್ ಹೈಬ್ರಿಡ್. ಇದಂತೂ ಮೈಲೇಜ್ ಪ್ರಿಯರಿಗೆ ಹಬ್ಬ ಅಂತಾನೆ ಹೇಳಲಾಗ್ತಾ ಇದೆ. ಇದು ಸುಮಾರು 22 ರಿಂದ 24 ಕಿಲೋಮೀಟರ್ ವರೆಗೆ ಮೈಲೇಜ್ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಕಾದು ನೋಡಬೇಕು. ಇನ್ನು ನಾಲ್ಕನೇದು AWD ಆಲ್ ವೀಲ್ ಡ್ರೈವ್. ಹೌದು, ಡಸ್ಟರ್ ಅಂತ ಹೇಳಿದ್ರೆ ಆಫ್ ರೋಡಿಂಗ್ ಇರಲೇಬೇಕು. ಇದರಲ್ಲಿ 4x4 ಆಪ್ಷನ್ ಇರೋದ್ರಿಂದ ಮಣ್ಣು, ಕೆಸರು ಅಥವಾ ಮಲೆನಾಡಿನ ಘಾಟ್ ಸೆಕ್ಷನ್ ನಲ್ಲಿ ಇದು ಚಾಂಪಿಯನ್ ತರಹ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತಾನೆ ಹೇಳಲಾಗ್ತಾ ಇದೆ. ಸ್ಯಾಂಡ್, ಸ್ನೋ, ಮಡ್ ಅಂತ ಹೇಳುವಂತ ಮೋಡ್ಗಳು ಕೂಡ ಇರಲಿವೆ ಅಂತ ಹೇಳ್ತಾ ಇದ್ದಾರೆ. ನೀವು ಬೆಟ್ಟ ಹತ್ತಬೇಕಾ ಅಥವಾ ಲಡಾಖ್ಗೆ ಟ್ರಿಪ್ ಹೋಗ್ಬೇಕಾ, ಡಸ್ಟರ್ ಅನ್ನ ನೀವು ಆಯ್ಕೆ ಮಾಡಬಹುದು. ಇನ್ನು ಬೂಟ್ ಸ್ಪೇಸ್ ಬಗ್ಗೆ ಮಾತನಾಡೋದಿದ್ರೆ ಲಗೇಜ್ ಇಡೋಕೆ ಜಾಗ ಬೇಕಲ್ವಾ? ಈ ಹೊಸ ಡಸ್ಟರ್ ನಲ್ಲಿ 472 ಲೀಟರ್ ಬೂಟ್ ಸ್ಪೇಸ್ ಇದೆ. ಅಂದ್ರೆ ನಿಮ್ಮ ಫ್ಯಾಮಿಲಿ ಜೊತೆಗೆ ಟ್ರಿಪ್ ಹೋಗುವಾಗ ಲಗೇಜ್ ಬಗ್ಗೆ ಚಿಂತೆ ಮಾಡುವಂತ ಅವಶ್ಯಕತೆನೇ ಇಲ್ಲ. ಜೊತೆಗೆ ಗಾಡಿಯ ಒಳಗಡೆ ಸಣ್ಣ ಪುಟ್ಟ ವಸ್ತುಗಳನ್ನ ಇಡೋದಕ್ಕೆ ಯು ಕ್ಲಿಪ್ ಅಂತ ಹೇಳುವಂತ ಒಂದು ಹೊಸ ಫೀಚರ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇದು ತುಂಬಾ ಯೂಸ್ಫುಲ್ ಆಗಬಹುದು ಅಂತ ಕೂಡ ಹೇಳಲಾಗ್ತಿದೆ. ಇನ್ನು ಕಾರ್ ಅಂತ ಹೇಳಿದ್ರೆ ಸೇಫ್ಟಿ ಬಗ್ಗೆ ನಾವು ನೋಡ್ಲೇಬೇಕಲ್ವಾ? ಎಸ್, ಸೇಫ್ಟಿ ವಿಚಾರದಲ್ಲೂ ಕೂಡ ಡಸ್ಟರ್ ಯಾವುದೇ ಕಾಂಪ್ರಮೈಸ್ ಮಾಡಿಲ್ಲ. ಇದರಲ್ಲಿ 6 ಏರ್ ಬ್ಯಾಗ್ಸ್ ಇದೆ, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್ ESC ಇದೆ, ಹಿಲ್ ಸ್ಟಾರ್ಟ್ ಅಸಿಸ್ಟ್ ಮತ್ತು ಅಡಾಸ್ ಅಡ್ವಾನ್ಸ್ಡ್ ಡ್ರೈವರ್ ಅಸಿಸ್ಟೆನ್ಸ್ ಸಿಸ್ಟಮ್ ಕೂಡ ಇದರಲ್ಲಿ ಇರಲಿದೆ ಅಂತ ಹೇಳಲಾಗ್ತಾ ಇದೆ. ಇದರಿಂದ ನಿಮ್ಮ ಫ್ಯಾಮಿಲಿ ಜರ್ನಿ ಕೂಡ ತುಂಬಾ ಸೇಫ್ ಆಗಿರುತ್ತೆ. ಸೊ ಈಗ ನೀವು ಕೇಳ್ಬೋದು ಹಳೆ ಡಸ್ಟರ್ಗೂ ಹೊಸ ಡಸ್ಟರ್ಗೂ ಏನು ವ್ಯತ್ಯಾಸ ಅಂತ. ಈಗ ಅದನ್ನ ನಾವು ನೋಡ್ತಾ ಹೋಗೋಣ. ಒಂದು ಸ್ವಲ್ಪ ಕಂಪ್ಯಾರಿಸನ್ ಮಾಡಿ ನೋಡೋಣ. ಲುಕ್ ಬಗ್ಗೆ ಮಾತನಾಡೋದಿದ್ರೆ ಹಳೆದು ರಗಡ್ ಆಗಿತ್ತು. ಹೊಸ ಡಸ್ಟರ್ ಇದೆಯಲ್ಲ, ಇದು ರಗಡ್ ಲುಕ್ ಜೊತೆಗೆ ಸ್ಟೈಲಿಶ್ ಆಗಿದೆ. ಇನ್ನು ಫೀಚರ್ಸ್ ಹಳೆದ್ರಲ್ಲಿ ಟೆಕ್ನಾಲಜಿ ಒಂದು ಸ್ವಲ್ಪ ಕಡಿಮೆ ಇತ್ತು ಅಂತಾನೆ ಹೇಳ್ಬೋದು. ಆದ್ರೆ ಹೊಸದು ಇದೆಯಲ್ಲ, ಹೊಸ ಡಸ್ಟರ್ ಇದು ಫುಲ್ ಅಡ್ವಾನ್ಸ್ಡ್ ಫೀಚರ್ಸ್ ಜೊತೆಗೆ ಬರ್ತಾ ಇದೆ. ಹಾಗೆಯೇ ರಿಫೈನ್ಮೆಂಟ್ ಬಗ್ಗೆ ಮಾತನಾಡೋದಿದೆ, ಹೊಸ ಇಂಜಿನ್ಗಳು ತುಂಬಾ ಸೈಲೆಂಟ್ ಮತ್ತೆ ಸ್ಮೂತ್ ಆಗಿವೆ ಅಂತ ಕೂಡ ಹೇಳ್ಬೋದು. ಸೊ ಈಗ ಎಲ್ಲರೂ ಕೇಳುವಂತ ಪ್ರಶ್ನೆ, ಹೌದು, ಹೊಸ ರೂಪದಲ್ಲಿ ಲಾಂಚ್ ಆಗ್ತಾ ಇರುವಂತ ಹೊಸ ಡಸ್ಟರ್ನ ಬೆಲೆ ಎಷ್ಟು ಅಂತ. ನೋಡಿ, ಒಂದಂತೂ ನಿಜ, ಕಾಂಪಿಟೇಷನ್ ಇರೋದ್ರಿಂದ ಉತ್ತಮ ಬೆಲೆಯನ್ನೇ ಡಸ್ಟರ್ ಕೋಟ್ ಮಾಡಬಹುದು. ಹಾಗಿದ್ರೆ ಹೊಸ ಡಸ್ಟರ್ನ ಬೆಲೆ ಮತ್ತು ವೇರಿಯಂಟ್ಸ್ ಹಾಗೆ ಕಲರ್ ಬಗ್ಗೆ ನಾವು ನೋಡೋದಿದ್ರೆ ಎಕ್ಸ್ಪೆಕ್ಟೆಡ್ ಪ್ರೈಸು. ಸೊ ನಿರೀಕ್ಷಿತ ಬೆಲೆ ಎಷ್ಟಿರ್ಬೋದು ಅಂತ ಹೇಳಿದ್ರೆ ಎಕ್ಸ್ ಶೋರೂಮ್ ಬೆಲೆ ಬೇಸ್ ಮಾಡೆಲ್ದು 10 ರಿಂದ 11 ಲಕ್ಷದಿಂದ ಸ್ಟಾರ್ಟ್ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಹಾಗೆಯೇ ನೀವು ಟಾಪ್ ಎಂಡ್ಗೆ ಹೋಗ್ತೀರಿ ಅಂತ ಹೇಳಿದ್ರೆ ಅಥವಾ 4x4 ಅಥವಾ ಹೈಬ್ರಿಡ್ಗೆ ಹೋಗ್ತೀರಿ ಅಂತ ಹೇಳಿದ್ರೆ 18 ಲಕ್ಷದಿಂದ 20 ಲಕ್ಷ ರೂಪಾಯಿವರೆಗೆ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ವೇರಿಯಂಟ್ಸ್ ಬಗ್ಗೆ ಮಾತನಾಡೋದಿದ್ರೆ ಇದರಲ್ಲಿ RXE, RXL, RXT ಮತ್ತೆ ಟಾಪ್ ಎಂಡ್ ವೇರಿಯಂಟ್ಸ್ ಅನ್ನ ನಿರೀಕ್ಷೆ ಮಾಡಲಾಗ್ತಾ ಇದೆ. ಇನ್ನು ಯಾವ್ಯಾವ ಕಲರ್ ನಲ್ಲಿ ಹೊಸ ಡಸ್ಟರ್ ಬರ್ಬೋದು ಅಂತ ಹೇಳುವಂತದನ್ನ ನಾವು ನೋಡ್ತಾ ಹೋದ್ರೆ ಸ್ಯಾಂಡ್ ಸ್ಟೋನ್ ಬ್ರೌನ್ ಅಲ್ಲಿ ಬರ್ಬೋದು, ಸಫಾರಿ ಗ್ರೀನ್ ಕಲರ್ ಅನ್ನ ಅವರು ಕೊಡುವಂತ ಚಾನ್ಸಸ್ ಇದೆ. ಹಾಗೇನೆ ಐರನ್ ಬ್ಲೂ ಕಲರ್ ನಲ್ಲೂ ಕೂಡ ಹೊಸ ಡಸ್ಟರ್ ಅನ್ನ ನಿರೀಕ್ಷೆ ಮಾಡಲಾಗ್ತಾ ಇದೆ. ಹಾಗೇನೆ ನೆಕ್ಸ್ಟ್ ಕ್ಯಾಸ್ಪಿಯನ್ ಆರೆಂಜು, ಮೂನ್ ಲೈಟ್ ಸಿಲ್ವರು, ಪರ್ಲ್ ವೈಟು, ಹಾಗೇನೆ ಡ್ಯುಯಲ್ ಟೋನ್ ಆಪ್ಷನ್ ಕೂಡ ಈ ಹೊಸ ಡಸ್ಟರ್ ನಲ್ಲಿ ಅಂದ್ರೆ ಟಾಪ್ ಎಂಡ್ ವೇರಿಯಂಟ್ಸ್ ಅಲ್ಲಿ ಬರ್ಬೋದು. ಕಪ್ಪು ಬಣ್ಣದ ರೂಫ್ ನೊಂದಿಗೆ ಡ್ಯುಯಲ್ ಟೋನ್ ನ ಬಣ್ಣಗಳು ಕೂಡ ಬರ್ಬೋದು ಅಂತ ಹೇಳಿ ನಿರೀಕ್ಷೆ ಮಾಡಲಾಗ್ತಾ ಇದೆ. ಸೊ ಇದು 2026ರ ಹೊಸ ರೆನಾಲ್ಟ್ ಡಸ್ಟರ್ನ ಮಾಹಿತಿ. ಜನವರಿ 26 ಅಂದ್ರೆ ಇದೇ 26ಕ್ಕೆ ಇದು ಮಾರ್ಕೆಟ್ಗೆ ಲಗ್ಗೆ ಇಡಲಿದೆ. ಕಾಂಪ್ಯಾಕ್ಟ್ SUV ಸೆಗ್ಮೆಂಟ್ ನಲ್ಲಿ ಇದೊಂದು ದೊಡ್ಡ ಸಂಚಲನ ಮೂಡಿಸೋದಂತೂ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ನೀವು ಈಗಲೇ ಯಾವ್ದಾದ್ರೂ SUV ತಗೋಬೇಕು ಅಂತಿದ್ದೀರಾ, ನಿಮ್ಮ ಬಜೆಟ್ 15 ರಿಂದ 20 ಲಕ್ಷ ಇದ್ರೆ ಮತ್ತು ನಿಮಗೆ ಒಂದು ರಗಡ್ ಆದ ಗಾಡಿ ಬೇಕಿದ್ರೆ ಜನವರಿ 26ರವರೆಗೆ ಕಾಯಿರಿ. ಡಸ್ಟರ್ಗಾಗಿ ಕಾಯೋದ್ರಲ್ಲಿ ಅರ್ಥ ಇದೆ ಅಂತಾನೆ ಹೇಳ್ಬೋದು. ಸೊ ನಿಮಗೆ ಏನನ್ಸುತ್ತೆ ಹೊಸ ಡಸ್ಟರ್ ಬಗ್ಗೆ ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ. ಹಾಗೇನೆ ಯಾರಾದ್ರೂ ಹೊಸ ಕಾರ್ ತಗೋಬೇಕು ಅಂತ ಹೇಳಿದ್ರೆ ಡಸ್ಟರ್ ಅನ್ನ ಇಷ್ಟಪಡ್ತಾ ಇದ್ರೆ ಅಂತವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಅಷ್ಟೇ ಅಲ್ಲ, ಈ ತರಹದ ಇನ್ನಷ್ಟು ಇನ್ಫಾರ್ಮೇಶನ್ಗೆ ಬಾಸ್ವಾಲಾ ಡೈಲಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ವಾಲಾ, ಬಿ ದ ಬಾಸ್.